ಪದ್ಮಾ ಸುಬ್ಲಕ್ಷ್ಮಿ ಯಾರು ಬಂದಿದಾರ ನೋಡ ಕುತ್ಕೊಂಬಂದಿನ ಪದ್ಮಾ ಅಯ್ಯೋ ನನ್ ಚಿನ್ನ ಹೇಗಾಗ್ಬಿಟ್ಟಿದ್ಯೆ ಯಾಕೆ ಹುಷಾರಿಲ್ವಾ ಹೊತ್ತಿಗೆ ಸರಿಯಾಗಿ ಊಟ ಮಾಡ್ತಿದ್ಯಾ ತಾನೆ ಇಷ್ಟೊಂದು ಸೊರ್ಗೋಗ್ಬಿಟ್ಟಿದಳ್ರಿ ಲೇ ಹೀಗೆ ಮಾತಾಡ್ಸ್ಕೊಂಡು ನಿಂತಿರ್ತೀಯ ಕುಡಿಯೋದಕ್ಕೆ ಏನಾರ ಕೊಡ್ತೀಯ ಅದ್ಯಾಕ್ರಿ ಹಾಗಂತೀರಾ ಈಗ ತರ್ತೀರ ಅದೆಲ್ಲ ಏನು ಬೇಡ ಯಾಕಮ್ಮ ನನ್ನ ಮನೆ ಸೊಸೆ ಆಗಿ ಬರೋಳು ನೀನು ಬಿಸ್ಲಲ್ಲಿ ಬಂದಿದ್ಯಾ ಒಂದು ಲೋಟ ತಣ್ಣಗೆ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ ಅದೆಲ್ಲ ಏನು ಬೇಡ ಅಂತ ಹೇಳಿದ್ನಲ್ಲ ಒಂದು ನಿಮಿಷ ಅವ್ರನ್ನ ಕರಿತೀರಾ ಅವ್ರನ್ನ ಅಂದ್ರೆ ಯಾರನ್ನಮ್ಮ ಅವ್ರನ್ನೇ ಸುಂದರ್ನ ಸುಂದರನ ಅವನೆಲ್ಲ ಮೈದಾನ ಕರಿಯಕ್ಕೆ ಯಾಕೆ ಅವ್ರ ಮನೇಲಿಲ್ವಾ ಅಯ್ಯೋ ನನ್ನ ತಾಯಿ ಅವನು ಈ ಮನೇಲಲ್ಲ ಈ ದೇಶದಲ್ಲೇ ಇಲ್ಲ ಇಲ್ಲ ಅವ್ರಿಲ್ಲೇ ಈ ಊರಲ್ಲೇ ಇದ್ದಾರೆ ಈಗ ತಾನೇ ರಸ್ತೆಲಿ ನಾನೇ ಅವ್ರನ್ನ ನೋಡಿದ್ದೀನಿ ಸುಂದ್ರನ್ನ ಬೆಳಿಗ್ಗೆ ತಾನೇ ಸುಂದ್ರ ಫೋನ್ ಮಾಡಿ ಇಂಡಿಯಾಗೆ ಬರೋದಕ್ಕೆ ಇನ್ನೂ ಒಂದು ತಿಂಗಳ ಮೇಲಾಗುತ್ತೆ ಅಲ್ಲಿ ತನಕ ಪದ್ಮನ್ ಮನೆಗೆ ಹೋಗ್ತಾ ಇರಿ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದಾನೆ ಅಂಥದ್ರಲ್ಲಿ ನೀನು ಇಲ್ಲ ನನ್ನ ಕಣ್ಣು ನನಗೆ ಮೋಸ ಮಾಡಲ್ಲ ನಾನು ನಿಜವಾಗ್ಲೂ ಅವ್ರು ನೋಡ್ದೆ ಅದವ್ರೆ ಬೇರೆ ಯಾರು ಅಲ್ಲ ದಯವಿಟ್ಟು ಅವ್ರನ್ನ ಕರೀತೀರಾ ಏನಮ್ಮ ಪದ್ಮ ನೀನ್ ಹೇಳೋದು ನಿನ್ನ ಸುಂದ್ರನ್ನ ನಮ್ಮನೇಲಿ ಬಚ್ಚಿಟ್ಕೊಂಡು ನಾವು ಸುಳ್ಳು ಹೇಳ್ತೀವ ಚಚೆ ನಾನು ಹಾಗೆ ಹೇಳಲಿಲ್ಲ ನೋಡಿ ನಿಮ್ಮನ್ನ ಕೈ ಮುಗಿದು ಬೇಡ್ಕೋತೀನಿ ದಯವಿಟ್ಟು ಸುಂದರ್ನ ಕರೆಸಿ ಅವ್ರು ಇದೇ ಊರಲ್ಲೇ ಇದ್ದಾರೆ ನಾನು ಅವ್ರನ್ನ ಚೆನ್ನಾಗಿ ಗುರ್ತು ಹಿಡ್ದಿದ್ದೀನಿ ಇವತ್ತು ಅವ್ರನ್ನ ಮೀಟ್ ಮಾಡಲೇಬೇಕು ಅಂತ ಬಂದಿದ್ದೀನಿ ಅಲ್ಲಮ್ಮ ನೀನು ಹೇಳೋ ಪ್ರಕಾರ ಸುಂದರ ಇದೇ ಊರಲ್ಲೇ ಇದ್ದಾನೆ ಅನ್ನೋದಾದ್ರೆ ನಮ್ಮ ಮನೆಗೆ ಬರ್ಬೇಕಾಗಿತ್ತಲ್ವಾ ನಮ್ಮ ಮನೆಗೆ ಬೇಡಮ್ಮ 3 ಹೊತ್ತು ಪದ್ಮ 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 ಅಂತಿದ್ದೋನು ನಿನ್ನ ನೋಡಕ್ಕೋಸ್ಕರ ಆದ್ರೂ ನಿಮ್ಮ ಮನೆಗೆ ಬರ್ಬೇಕಾಗಿತ್ತಲ್ವಾ ನೀನ್ ಯಾರನ್ನೋ ನೋಡ್ಕೊಂಡು ಸುಂದರ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಸುಂದರ ನಿನ್ನನ್ನು ಅಷ್ಟೊಂದು ಆವರ್ಸ್ಕೊಂಡ್ಬಿಟ್ಟಿದ್ದಾನೆ ಪ್ರತಿಯೊಬ್ರು ಸುಂದ್ರನ್ ತರಾನೇ ಕಾಣ್ತಾ ಇದ್ದಾರೆ ನೋಡೋ ನನ್ನ ಹೆಂಡತಿ ಮೇಲೆ ಆಣೆ ನನ್ನ ಮಗಳ ಮೇಲೆ ಆಣೆ ನನ್ನ ಮಗನ ಮೇಲೆ ಆಣೆ ನನ್ನ ಮೇಲೆ ಆಣೆ ನಮ್ಮ ಮನೆ ದೇವ್ರ ಮೇಲೆ ಆಣೆ ತಿರುಪತಿ ತಿಮ್ಮಪ್ಪನ ಮೇಲೆ ಆಣೆ ಅಮ್ಮ ನಿಜವಾಗ್ಲೂ ಸುಂದರ ಈ ದೇಶದಲ್ಲೇ ಇಲ್ಲ ಯಾಕಮ್ಮ ಸರಿ ನಾನು ಹೊರಡ್ತೀನಿ ಸುಂದರ್ ಫೋನ್ ಮಾಡಿದ್ರೆ ನನಗೆ ಫೋನ್ ಮಾಡಕ್ಕೆ ಹೇಳಿ ಹೇಳ್ತೀನಮ್ಮ ಒಂದು ನೀರಾದ್ರೂ ಕುಡ್ಕೊಂಡು ಹೋಗೋ ಇಲ್ಲ ಪರವಾಗಿಲ್ಲ ಬರ್ತೀನಿ ಸುಬಿ ಏನೋ ಎಡವಟ್ಟಾಗಿದೆ ಕಣೆ ಹೌದು ರೀ ನನಗೂ ಹಾಗೆ ಅನಿಸ್ತಾ ಇದೆ ಸುಂದರ ಸುಂದರ ಹಾಗೆ ಬಂದೆ ರೆಡಿ ಬಂದೆ
ಹೇ ಏನಾಯ್ತಲ್ಲ ಆಗ್ಲೇ ಅರ್ಜೆಂಟಲ್ಲಿ ಒಳಗೆ ಬಂದು ನಾನು ಬಚ್ಚಿಟ್ಕೊಂಡಿರ್ತೀನಿ ಪದ್ಮ ಬಂದ್ರೆ ನಾನು ಇಲ್ಲ ಅಂತ ಹೇಳಿ ಅಂತಂದೆ. ಈಗ ನೋಡಿದ್ರೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಗೋ ಹೊರಟಿದ್ಯಾ. ಏನಾಯ್ತಲ್ಲ? ಸೀಕ್ರೆಟ್, ಟಾಪ್ ಸೀಕ್ರೆಟ್. ಅಯ್ಯೋ ನಿನ್ ಸೀಕ್ರೆಟ್ ಮನೆಗಷ್ಟು ಬೆಂಕಿ ಬಿತ್ತು. ಅದ್ ಏನ್ ಎಡವಟ್ ಮಾಡ್ಕೊಂಡಿನ ಮೊದ್ಲು ಬೊಗಳು, ಇಲ್ಲಾಂದ್ರೆ ಮಗ ಅನ್ನೋದನ್ನ ನೋಡಿದ್ರೆ ಸಿಗುತ್ತೋ ಕಟ್ಟಬಿಡ್ತೀನಿ. ಅರೆ ಇನ್ಮೇಲೆ ನೀವು ನನಗೆ ಹೊಡೆಯೋದಾಗ್ಲಿ ಪನಿಷ್ ಮಾಡೋದಾಗ್ಲಿ ಸಾಧ್ಯ ಇಲ್ಲ. ಅಂದ್ರೆ ನಾನು ನಿಮ್ಗೆಲ್ಲ ಪರ್ಮನೆಂಟ್ ಆಗಿ ಗುಡ್ ಬೈ ಹೇಳಿ ಹೋಗ್ತಾ ಇದ್ದೀನಿ. ಹೊರಡಕ್ ಮುಂಚೆ ನಿಮ್ಗೆಲ್ಲ ವಿಷಯ ತಿಳಿಸ್ಬೇಕಲ್ವಾ? ಹೇಳ್ತೀನಿ ಕೇಳಿ. ಸರಿ, ಚಿದಂಬರಯ್ಯನ ಮಗಳನ್ನ ಮದುವೆ ಆದ್ರೆ ನನಗೆ ಅರ್ಧ ಆಸ್ತಿ ಬರುತ್ತೆ ಅಂತ ನೀನ್ ನನಗೆ ಹೇಳಿದ್ದೆ ಅಲ್ವಾ? ಈ ಅರ್ಧಂಬರ್ಧ ಆಸ್ತಿ ಬಂದ್ರೆ ನಾನು ಮುಂದೆ ಬರಕ್ಕಾಗತ್ತಾ? ಅದಕ್ಕೆ ನಾನು ಮುಂದೆ ಬರಬೇಕು ಅಂದ್ರೆ ಪದ್ಮನ ಹೊಟ್ಟೆನೂ ಮುಂದೆ ಬರಬೇಕು ಅಂತ ಪ್ಲಾನ್ ಹಾಕ್ದೆ. ಅದಕ್ಕೋಸ್ಕರ ಅವಳಿಗೆ ನನ್ನ ಮೇಲೆ ನಂಬಿಕೆ ಬರೋ ಹಾಗೆ ಮಾಡಿ ಒಂದು ಒಳ್ಳೆ ಟೈಮ್ ನೋಡಿ ಅವಳನ್ನ ಚೆನ್ನಾಗಿ ಬಾಳಿಸ್ಕೊಂಡೆ. ಏನ್ ಹೇಳ್ತಿದ್ಯೋ? ಪದ್ಮ ಬಸ್ರಿನಾ? ಎಸ್, ಮದುವೆ ಮುಂಚೆನೆ ಪದ್ಮ ಮಮ್ಮಿ ಆದ್ರೆ ಅವರಪ್ಪ ಶಾಕ್ ಆಗ್ತಾನೆ. ಆಮೇಲೆ ನನ್ನ ಹತ್ರ ಬಂದು ದಯವಿಟ್ಟು ನನ್ನ ಮಗಳನ್ನ ಮ್ಯಾರೇಜ್ ಆಗಪ್ಪ ಅಂತ ಕೇಳ್ಕೊತಾನೆ. ಆಗ ನಾನು ನಿನ್ನ ಇಡೀ ಆಸ್ತಿನ ನನ್ನ ಹೆಸರಿಗೆ ಬರ್ದು ಕೊಟ್ರೆ ಮಾತ್ರ ಈ ಮ್ಯಾರೇಜ್ ಆಗೋದು ಅಂತೀನಿ. ಆಗ ಬೇರೆ ರೋಡೇ ಇಲ್ದೆ, ಐ ಮೀನ್ ಟು ಸೇ ಬೇರೆ ದಾರಿನೇ ಇಲ್ದೆ ಚಿದಂಬರಯ್ಯ ಅವನ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ಕೊಡ್ತಾನೆ ಅಂದ್ಕೊಂಡಿದ್ದೆ. ಆದ್ರೆ ಈಗೆಲ್ಲ ಟುಸ್ಸ ಹೋಗಿದೆ. ಇದ್ದ ಬದ್ದ ಆಸ್ತಿನೆಲ್ಲ ಆ ಚಿದಂಬರಯ್ಯ ಆ ಸಂಧಿನ ಹೆಸರು ಬರ್ದ್ಯಾನಂತೆ. ನಾನು ಆ ಪದ್ಮ ಲವ್ ಮಾಡೋ ಬದಲು ಅವಳು ತಂಗಿ ಕಾಳು ಹಾಕ್ಬೇಕಾಗಿತ್ತು. ತಪ್ಪು ಮಾಡ್ಬಿಟ್ಟೆ. ಅದಕ್ಕೆ ಈಗ ಆಗಿರೋ ತಪ್ಪನ್ನ ರೈಟ್ ಮಾಡ್ಕೊಳ್ಳೋದಕ್ಕೆ ಬೇರೆ ಕಡೆ ಹೊರಟಿದ್ದೀನಿ. ಲೇ ಸುಂದ್ರ, ನೀನ್ ಈ ತರ ಬಾಂಬ್ ಹಾಕಿದ್ರೆ ಸಿಡಿದೋಗೋದು ನಾವುಗಳೇ ಕಣೋ. ನೋಡು, ಆ ಚಿದಂಬರ ಹಿಂಗ್ ಗೊತ್ತಾದ್ರೆ ನಮ್ಮನ್ನೆಲ್ಲ ಸಿಗು ತೋರಣ ಕಟ್ಟಿಬಿಡ್ತಾನ ಅಷ್ಟೇ. ಸಿಗದು ತೋರಣ ಕಟ್ತಾನೋ ಹುರಿದು ಉಪ್ಪಿನಕಾಯಿ ಹಾಕ್ತಾನೋ ಅನುಭವಿಸು. ನಾನು ಪಾಡಿದ್ ನಾನಿದ್ದವನ್ನ ಕರ್ಕೊಂಬಂದು ಈ ಕಿರಿಕ್ ಪಾರ್ಟಿಗಳಿಗೆ ಗಂಟು ಹಾಕಿದ್ ನೀನೇ ತಾನೆ. ಲೋ ಸುಂದ್ರ, ನಾವು ಮಾಡಿದ್ದು ನಿನ್ನ ಒಳ್ಳೇದಕ್ಕೆ ಕಣೋ. ಅಲ್ಲ ಕಣೋ, ಹೆತ್ತ ಅಪ್ಪ ಅಮ್ಮನೆ ಅಟಕತ್ತಿನಲ್ಲಿ ಸಿಕ್ಕಾಕ್ಸ್ತಿದ್ಯಲ್ಲ. ನೋಡು, ಬಂದಷ್ಟು ಆಸ್ತಿ ಬರ್ಲಿ, ನೀನು ಪದ್ಮನೆ ಮದ್ವೆ ಆಗು. ಏನು? ಆ ಕಾಂಜಿ ಪಿಂಜಿ ಆಸ್ತಿಗೋಸ್ಕರ ನಾನು ಪದ್ಮನ್ ಮದ್ವೆ ಆಗ್ಬೇಕಾ? ಸುಂದ್ರ, ನೋ ನೋ ಡ್ಯಾಡಿ, ನಾನೀಗಾಗ್ಲೇ ದೊಡ್ಡ ಹಕ್ಕಿ ಕಾಳು ಹಾಕಿದ್ದೀನಿ. ಆಮೇಲೆ ನಾನು ಕೋಟಿ ಕೋಟಿನ್ ಬಂತು, ಮಿಲಿಯನ್ ಮಿಲಿಯನ್. ಅದ್ರ ನಿಮ್ಗೆ ಯಾಕೆ? ನಂಗೀಗ ಟೈಮ್ ಆಗ್ತಿದೆ, ಆಮೇಲೆ ಆ ಹಕ್ಕಿನೂ ಮಿಸ್ ಆಗ್ಬಿಡುತ್ತೆ. ನಾನು ಬರ್ತೀನಿ. ಹೋಗೇ ಬಿಟ್ಟೆ ಅವನು. ಏನ್ರಿ ಇವನು ನಮ್ಗೆ ಬತ್ತಿ ಇಟ್ಟು ಹೋದ್ನಲ್ರಿ. ಅವನು ಹಿಟ್ಟಿರೋ ಬತ್ತಿ ಡಮ್ ಅನ್ನೋದಕ್ಕೆ ಮುಂಚೆ ಇದರಿಂದ ಹೇಗಾದ್ರೂ ಮಣ್ಣು ಬಚಾವಾಗಬೇಕು. ಬಡ್ಕೊಂಡೆ ಬೇಡ 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 ಅಂತ ನನ್ನ ಮಾತು ಕೇಳಿದ್ಯಾ? ಅಳಿಯಂದ್ರು ಬಾಡಿನಲ್ಲಿ ಏನೋ ಸಂಪಾದನೆ ಮಾಡ್ಬಿಡ್ತಾರೆ, ಕಡ್ದು ಕಟ್ಟೆ ಹಾಕ್ಬಿಡ್ತಾರೆ, ದಬಾಕ್ಬಿಡ್ತಾರೆ, ಹೋಗ್ಲಿ ಎಂದೆ. ಈಗ ನೋಡು, ಅವನು ಅಲ್ಲೇ ಸೆಟ್ಲ್ ಆಗ್ತಾನಂತೆ. 2 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಲ ಬಂದು ಹೋಗೋನು. ಮಗನ ಮುಖ ನೋಡ್ತಿದ್ವಿ, ಈಗ ಅದೂ ಇಲ್ಲ. ನಮ್ಮ ದುಃಖ ಯಾರಿಗೆ ಹೇಳ್ಕೋಬೇಕು? ಅವ್ನು ಪಾರಿನಲ್ಲೇ ಸೆಟ್ಲ್ ಆಗ್ತಾನೆ ಅಂತ ಗೊತ್ತಾದ ತಕ್ಷಣ ಇವ್ರ ಅಮ್ಮನ ಗೋಳು ಹೇಳಕ್ ಆಗ್ತಿಲ್ಲ. ಅವನು ಈ ರೀತಿ ನಂಬಿಕೆ ದ್ರೋಹ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿತ್ತು? ನಮ್ಮ ಪದ್ಮನಿಗೋಸ್ಕರನಾದ್ರೂ ಅವ್ನು ಬರ್ಬೇಕಾಗಿತ್ತು ತಾನೆ. ನಾನು ಹಾಗೆ ಕೇಳಿದೆ. ಏನಂದ ಗೊತ್ತಾ? ನನಗಿಂತ ಒಳ್ಳೆ ಗಂಡು ಸಿಕ್ಕಿದ್ರೆ ಪದ್ಮಗೆ ಮದುವೆ ಮಾಡ್ಬಿಡಿ ಅಂತಂದ. ಸುಂದರ್, ನೀವು ನನಗೆ ಮೋಸ ಮಾಡಿಬಿಟ್ರಿ. ನಾನು ನಿಮ್ಮ ಮೇಲೆ ಎಷ್ಟೊಂದು ಭರವಸೆ ಇಟ್ಕೊಂಡಿದ್ದೆ, ಎಲ್ಲ ಸುಳ್ಳು ಮಾಡಿಬಿಟ್ರಿ.
ನನ್ನ ಪ್ರೀತಿಗೆ, ವಿಶ್ವಾಸಕ್ಕೆ, ನಂಬಿಕೆಗೆ ಅಷ್ಟೇ ಯಾಕೆ ನನ್ನ ಜೀವನಕ್ಕೆ ಮೋಸ ಮಾಡಿಬಿಟ್ರಿ. ನಿಮ್ಮಿಂದ ಮೋಸ ಹೋಗಿರೋ ನಾನು ಈ ಜಗತ್ತಿನಲ್ಲಿ ಬದುಕೋ ಅರ್ಹತೆನ ಕಳ್ಕೊಂಡ್ಬಿಟ್ಟಿದ್ದೀನಿ. ಅಪ್ಪ, ನನ್ನ ಕ್ಷಮಿಸ್ಬಿಡಿಪ್ಪ. ನಿಮಗೆ ಒಂದು ಮಾತು ಹೇಳ್ದೆ ನಿಮ್ಮಿಂದ ದೂರ ಹೋಗ್ತಾ ಇದ್ದೀನಿ. ನಾನ್ ಸೃಷ್ಟಿ ಮಾಡಿಕೊಂಡಿರೋ ಸಮಸ್ಯೆಗೆ ಸಾವೇ ಪರಿಹಾರ. ಇದಕ್ಕಿಂತ ಬೇರೆ ದಾರಿನೇ ನನಗೆ ತೋಚ್ತಾ ಇಲ್ಲ. ನನ್ನ ಕ್ಷಮಿಸ್ಬಿಡಿಪ್ಪ. ಬರ್ತೀವಿ ಸ್ವಾಮಿ, ನಿಮ್ಮ ಮಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಏನೇ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಏನು ಅಂತ ತಿಳ್ಕೊಂಡಿದ್ಯಾ ನೀನು? ನಿನಗೆ ಇಷ್ಟ ಬಂದ್ ಕೂಡಲೇ ಸಾಯೋದಕ್ಕೆ ಹೊರಟು ಬಿಡೋದಾ? ಯಾಕೆ ಸಾಯ್ಬೇಕು ನೀನು? ಯಾಕೆ ಸಾಯ್ಬೇಕು? ಅವಳು ಯಾರೋ ಮನೆ ಬಿಟ್ಟೆ ಓಡೋಗ್ಬಿಟ್ಲು, ಅವಳೇ ಬದುಕಿದ್ದಾಳೆ ಅಂತದ್ರಲ್ಲಿ ನೀನ್ ಯಾಕೆ ಸಾಯ್ಬೇಕು? ಯಾರನ್ನು ಉದ್ಧಾರ ಮಾಡ್ಬೇಕು ಅಂತ ಸಾಯಕ್ಕೆ ಹೊರಟಿದ್ಯಾ ನೀನು? ಬೊಗಳೆ ಇಲ್ಲಪ್ಪ, ನನ್ನಂತವಳು ಬದುಕಿರಬಾರ್ದು. ನಾನು ಅದೃಷ್ಟ ಇಲ್ದಿರೋಳು. ನನ್ನ ಸಾಯಕ್ ಬಿಟ್ಬಿಡಿಪ್ಪ. ಹಾಗೆಲ್ಲ ಮಾತಾಡಬಾರ್ದಮ್ಮ. ಅದೃಷ್ಟ ದುರದೃಷ್ಟ ಅನ್ನೋದೆಲ್ಲ ನಮ್ಮ ಕೈಯಲ್ಲಿಲ್ಲ. ಸಾವೇ ಅದಕ್ಕೆ ಪರಿಹಾರನೂ ಅಲ್ಲ. ಪರಿಸ್ಥಿತಿನ ಧೈರ್ಯವಾಗಿ ಎದುರಿಸ್ಬೇಕಮ್ಮ. ಈ ಮದುವೆ ನಿಂತೋದ್ರೆ ನಿನ್ ಜೀವನನೇ ನಿಂತೋಗುತ್ತಾ? ಈ ಹುಡುಗ ಹೋದ್ರೆ ಏನೇ, ಇವ್ರ ಅಪ್ಪನಂತ ಹುಡುಗನ್ ತಂದು ನಾನ್ ನಿನಗೆ ಮದುವೆ ಮಾಡ್ತೀನಿ ಕಣೆ. ಬೇಡಪ್ಪ, ಬೇಡ. ನನಗೆ ಮದುವೆನೂ ಬೇಡ, ಜೀವನನೂ ಬೇಡ. ಅಲ್ಲ ಕಣೆ, ಅವನು ಯಾವನು ಮದುವೆ ಆಗೋದಿಲ್ಲ ಮತ್ತೆ ಬರೋದಿಲ್ಲ ಅಂತ ಹೊರಟು ಹೋದ್ರೆ ನೀನು ಪ್ರಾಣ ಕಳ್ಕೊಳ್ಳೋದಕ್ಕೆ ಹೊರಟೋಗೋದ? ಅಲ್ಲ ಕಣೆ, ನಿನ್ನ ಇಷ್ಟು ವರ್ಷಗಳಿಂದ ಹೆತ್ತು ಹೊತ್ತು ಸಾಕಿ ಸಲಹಿದ ನಾವೆಲ್ಲ ನಿನಗೆ ಏನೂ ಇಲ್ವಾ? ಹೇಳೆ. ನಮ್ಮ ಪ್ರೀತಿಗಿಂತ 2 ದಿವಸ ಮುಖ ತೋರಿಸಿ 3ನೇ ದಿವಸ ಕೈ ಕೊಟ್ಟನಲ್ಲ, ಅವನ್ ನಿನ್ಗೆ ಹೆಚ್ಚಾಗೋದ್ನ? ಅವನು ದೂರ ಹೋದ ಅಂತ ನಿನ್ ಜೀವ ಕಳ್ಕೊಳ್ಳೋದಕ್ಕೆ ಹೊಟ್ಟಿದ್ಯಲ್ಲ, ಅವನೇ ನಿನ್ಗೆ ಜೀವನ ಕೊಟ್ಟಿದ್ದಾನ ಅಥವಾ ಜೀವ ಕೊಟ್ಟಿದ್ದಾನ? ಜೀವ ಕೊಟ್ಟಿದ್ದಾರೆ. ಒಂದು ಪುಟ್ಟ ಜೀವನ ನನ್ನ ಹೋಟೆಲ್ ಕೊಟ್ಟು ಹೋಗಿದ್ದಾರೆ. ಏನೇ ಏನ್ ಬೊಗಳ್ತಾ ಇದೀಯಾ? ನಿಜ ಹೇಳ್ತಾ ಇದೀನಪ್ಪ. ಅವ್ರ ಮಗು ನನ್ನ ಹೋಟೆಲ್ ಬೆಳೀತಾ ಇದೆ. ನಿನ್ನಂತ ಮಕ್ಕಳು ಬದುಕಿರಬಾರ್ದು, ಸತ್ತೋಗ್ಬಿಡ್ಬೇಕು. ಅವಳು ಸಾಯಿ ಅಂತಾನೆ ನನ್ನ ಜೊತೆ ಸಿಗ್ತಾ ಇರೋದು. ನಿನ್ ಕೈಯಾರ ನೀನೇ ನನ್ನ ಸಾಯಿಸ್ಬಿಡಪ್ಪ. ಒಬ್ಬ ಮಗಳು ನನ್ನ ಒಪ್ಪಿಗೆ ಮುಂಚೆನೆ ಮದುವೆ ಮಾಡ್ಕೊಂಡು ಹೊರಟೋದು. ಇನ್ನೊಬ್ಬ ಮಗಳು ಮದುವೆಗೆ ಮುಂಚೆನೆ ತಾಯಿ ಆಗೋದು. ಮಕ್ಕಳಿಗೆ ಮದುವೆ ಮಾಡೋ ಯೋಗ್ಯತೆ ಇಲ್ದಿರೋ ಈ ಚಿದಂಬರಯ್ಯ
ಮದುವೆಗೆ ಮುಂಚೆ ತಾತ ಆಗೋದ ತಾತ ಆಗೋದ ಪದ್ಮ, ಈಗ ಮಂಕ ಕೂತ್ಕೊಂಡ್ಬಿಟ್ರೆ ಏನು ಪ್ರಯೋಜನ ಇಲ್ಲಮ್ಮ. ಮದ್ವೆಗೆ ಮುಂಚಿನ ಬಸರು ಅಂದರೆ ಸೆರಗಿನಲ್ಲಿ ಕಟ್ಕೊಂಡಿರೋ ಕೆಂಡ ಇದ್ದಾಗೆ. ಆದಷ್ಟು ಬೇಗ ಅದರಿಂದ ತಪ್ಪಿಸ್ಕೊಳ್ಬೇಕು. ಆ ಕೆಂಡ ನಿನ್ನ ಭವಿಷ್ಯನ ಸುಡೋಕೆ ಮುಂಚೆನೆ ಅದನ್ನು ತಣ್ಣಗೆ ಮಾಡಬೇಕು. ಅಂದರೆ ನಿನ್ನ ಮಾತಿನ ಅರ್ಥ ಏನಮ್ಮ? ಹೇಳಮ್ಮ, ಏನ್ ನಿನ್ ಮಾತಿನ ಅರ್ಥ? ಶನಿ ತರ ನಿನ್ ಹೊಟ್ಟೆನಲ್ಲಿ ಕೂತಿರೋ ಬ್ಯಾಡ್ದಿರೋ ಪಿಂಡನ ತೆಗ್ದಾಕ್ಸು ಅಂತ. ಇಲ್ಲ, ನಾನು ನನ್ನ ಮಗುನ್ ತೆಗ್ಸಲ್ಲ. ತೆಗ್ಸೋದಕ್ಕೆ ನಾನು ಬಿಡೋದೇ ಇಲ್ಲ. ನೀನ್ ಮಗುನ್ ತೆಗ್ಸೋದಕ್ಕೆ ಬಿಡೋದಿಲ್ಲ ಅಂತಂದ್ರೆ ನಾವು ಉಸಿರಾಡೋದನ್ನ ಬಿಡ್ಬೇಕಾಗತ್ತ ಅಷ್ಟೇ. ಏನ್ ಹುಡುಗಾಟ ಆಡ್ತಿದ್ಯಾ? ನೀನ್ ಇಷ್ಟ ಬಂದಂಗೆ ನಡ್ಕೊಳ್ಳೋದಕ್ಕೆ ನೀನ್ ದಿಕ್ಕು ದೇಶ ಇಲ್ಲದೆ ಇರೋ ಮನೇಲಿ ಹುಟ್ಟವಳಲ್ಲ, ತುಂಬಿದ ಮನೇಲಿ ಹುಟ್ಟವಳು. ಇಲ್ಲಿ ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೋಬೇಕೋ ಅದನ್ನ ಕಲಿ. ನೋಡಮ್ಮ ರಾಣಿ, ನಿನಗೂ ಇವಳಿಗೂ ಹೇಳ್ತಾ ಇದ್ದೀನಿ, ಇನ್ನು ಅರ್ಧ ಗಂಟೆನಲ್ಲಿ ಅವಳನ್ನ ಒಪ್ಪಿಸಿ ರೆಡಿ ಮಾಡಿಸಿ. ನಾನು ಮಧ್ಯಾಹ್ನ 3 ಗಂಟೆಗೆ ಮೈಸೂರಿನಲ್ಲಿರೋ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಅಷ್ಟೊತ್ತಿಗೆ ನಾವು ಅಲ್ಲಿ ಇರಬೇಕು, ಇರ್ತಿದೀವಿ ಅಷ್ಟೇ. ಪದ್ಮ, ನಿನ್ ಸ್ಥಿತಿ ನಂಗೆ ಅರ್ಥ ಆಗುತ್ತಮ್ಮ. ನಮ್ಮ ಅಣ್ಣನಿಂದ ನಿಂಗೆ ಇಂಥ ಸ್ಥಿತಿ ಬಂದಿದೆ ಅಂತ ನೆನ್ಸ್ಕೊಂಡ್ರೆ ನನ್ಗೆ ಅವನ ಬಗ್ಗೆ ಅಸಹ್ಯ ಆಗುತ್ತೆ. ಆದ್ರೆ ಅವನು ನಿನಗೆ ಮೋಸ ಮಾಡ್ದ ಅಂತ ನಿನ್ ಜೀವನಕ್ಕೆ ಮೋಸ ಮಾಡ್ಕೊಳ್ಳೋದು ಸರಿನಾ? ಅದಕ್ಕೆ ಹೇಳ್ತಾ ಇರೋದು, ಆ ಮಗುನ ತಗಸ್ಬಿಡು.